ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್. ಬನ್ನಿ, ನಾನಿವತ್ತು ಮಿಲೆಟ್ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಒಂದು ಅರ್ಧ ಕಪ್ಪಷ್ಟು ಪುದೀನ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ನೆನೆಸ್ಕೊಂಡು ಇಟ್ಕೊಂಡಿರೋಂಥ ಮಿಲೆಟ್ಸ್ ಅಂದರೆ ನಾನಿಲ್ಲಿ ನವಣಕ್ಕಿ ತೊಗೊಂಡಿದ್ದೀನಿ. ಅದೇ ರೀತಿ ಒಂದು ಪಲಾವ್ ಎಲೆ, ಸ್ವಲ್ಪ ಸೋಂಪು, ಸ್ವಲ್ಪ ಮೆಂತೆಕಾಳು, ಒಂದು ನಿಂಬೆಹೋಳು. ರುಬ್ಕೊಳ್ಳಿಕ್ಕೆ ಕೊತ್ತಂಬರಿ ಸೊಪ್ಪು, ಒಂಚೂರು ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಈರುಳ್ಳಿ, ಒಂದು ಅರ್ಧ ಟೊಮೊಟೊ, 1 ಸ್ಪೂನು ಬೆಳ್ಳುಳ್ಳಿ, ಅರ್ಧ ಸ್ಪೂನು ಹಸಿ ಶುಂಠಿ ಪೇಸ್ಟು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಎಲೆ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಪುದೀನ ಸೊಪ್ಪು, ಟೊಮೊಟೊ, ಚೂರು ಬೆಳ್ಳುಳ್ಳಿ, ಹಸಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ. ಇದನ್ನು ನಾನು ನೀರು ಹಾಕದೆ ಹಾಗೇನೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ನಾನಿಲ್ಲಿ ರೈಸ್ ಬ್ರ್ಯಾನ್ ಆಯಿಲ್ ಹಾಕ್ಕೊಳ್ತೀನಿ. ನಿಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಮೆಂತೆಕಾಳು ಹಾಕಿದ್ದೀನಿ, ಸ್ವಲ್ಪ ಸೋಂಪು ಹಾಕ್ಕೊಳ್ತೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅದು ಚಟಪಟ ಅನ್ನಲಿ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆದರೆ ಮೆಂತೆಕಾಳನ್ನ ಹೊತ್ತಿಸ್ಲಿಕ್ಕೆ ಹೋಗಬೇಡಿ. ಈಗ ಒಂದು ಬೌಲಷ್ಟು ಈರುಳ್ಳಿ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನೊಂದೆರಡು ಲವಂಗದ ಎಲೆ ಹಾಕ್ಕೊಳ್ತೀನಿ. ಈಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ತೀನಿ. ಈಗ ಸ್ವಲ್ಪ ಒಂದು ಬೌಲಷ್ಟು ಟೊಮೊಟೊ ಹಾಕ್ಕೊಳ್ತೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ, ಅಂದರೆ ಬೇಗ ಅದು ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು. ಈಗ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆ ಮಸಾಲೆ ಎಲ್ಲ ಆ ಎಣ್ಣೆ ಒಳಗೆ ಚೆನ್ನಾಗಿ ಬಾಡಿಸ್ಕೊಳ್ರಿ. ಈಗಲೇ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ. ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಟೈಮ್ನಲ್ಲಿ ಪುದೀನ ಸೊಪ್ಪು ಹಾಕೋಣದ್ರಿಂದ ತುಂಬ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರುತ್ತೆ. ಈಗ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ, 1 ಸ್ಪೂನು ಧನಿಯಾ ಪೌಡ್ರು ಹಾಕ್ಕೊಳ್ತೀನಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಒಳಗೆ ಅದೊಂದು ಸ್ವಲ್ಪ ಹುರ್ಕೊಂಡಂಗಾದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಈಗ ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ಲ ನಾನು ಆ ಮಿಲೆಟ್ನ ಇದಕ್ಕೆ ಹಾಕ್ಕೊಳ್ತೀನಿ. ಈ ಮಿಲೆಟ್ನಿದೆಯಲ್ಲ, ಎಲ್ಲರೂ ಹೇಳ್ತಾರೆ ಇದು ತಿಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಯಾಕಾಗುತ್ತೆ ಅಂದರೆ ಇದರಲ್ಲಿ ಫೈಬರ್ ತುಂಬ ಇರುತ್ತೆ. ನಾವು ಇದನ್ನು ತುಂಬ ಹೊತ್ತು ನೆನೆಸಬೇಕು, ಅಂದರೆ ಮಿನಿಮಮ್ 6 to 8 hours ನೆನೆಸ್ಕೋಬೇಕು. ಆವಾಗ ಅದು ನೀರಿನಂಶ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತಲ್ಲ, ಆವಾಗ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನಾವು ಮಾಡೋ ಮುಂದೆ ತಕ್ಷಣ ಅಕ್ಕಿ ಥರ ತೊಳೆದು ಮಾಡೋಕ್ಕೆ ಹೋದರೆ ಇದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ. ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆ ನೀರನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಬೌಲಷ್ಟು ನೀರು ಹಾಕ್ಕೊಳ್ಳಿ. ಅದು ಕರೆಕ್ಟ್ ಅನಿಸುತ್ತೆ. ಬೇಕಿದ್ದು ಸ್ವಲ್ಪ ಮೇಲೆ ಒಂಚೂರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕಾಗೋದಷ್ಟೇ. ಈ ಟೈಮ್ನಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ. ಏನಾದರೂ ಉಪ್ಪು ಖಾರ ಬೇಕಿತ್ತು ಅಂದರೆ ಈಗಲೇ ಹಾಕ್ಕೊಂಡ್ಬಿಡಿ. ಸ್ವಲ್ಪ ಅದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಾಗಲೇ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗಲಿ. ಒಂದು ಸತಿ ಎಲ್ಲ ಕಂಪ್ಲೀಟ್ ಮಿಕ್ಸ್ ಕೊಡೋಣ. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ಗೆ ಅದನ್ನು ಆಫ್ ಮಾಡ್ಕೊಂಬಿಡಿ. ಈಗ ಚೆನ್ನಾಗಿ ಬೆಂದಿರುತ್ತೆ ಅದು. ನಾನೀಗ ಎಗ್ನ ಫ್ರೈ ಮಾಡ್ಕೊಳ್ತಿದ್ದೀನಿ.
ಬಾಣಲಿ ಇಡ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದನ್ನು ಈ ರೀತಿ ಗ್ರೀಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಏನೇ ಸಾಮಾನು ಹಾಕಿದ್ರೂ ಹೊತ್ತೋದಿಲ್ಲ ಅಂತ ಹೇಳಿಬಿಟ್ಟು. ನಾನಿಲ್ಲಿ ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ, ಸ್ಪೂನಷ್ಟು ಖಾರದ ಪುಡಿ, ಸ್ಪೂನಷ್ಟು ಧನಿಯಾ ಪುಡಿ, ಟೀ ಸ್ಪೂನಷ್ಟು ಗರಂ ಮಸಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅದೊಂಚೂರು ಹಸಿ ವಾಸನೆ ಹೋಗಲಿ ಅಂತ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಇಲ್ಲಾಂದರೆ ಹೊತ್ತು ಬಿಡುತ್ತೆ ಅದು. ಆ ನೀರಿನಲ್ಲಿ ಈ ಗ್ರೇವಿನ ಗಟ್ಟಿಯಾಗಿ ಅದನ್ನು ಕುದಿಯಲಿಕ್ಕೆ ಬಿಡಿ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಕಷಿ ಥರ ಮಾಡ್ಕೊಳ್ಳಿ. ಈಗ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಮೊಟ್ಟೆ ಎಲ್ಲ ಈ ಗ್ರೇವಿನಲ್ಲಿ ಈ ರೀತಿ ಕುದಿಬೇಕು. ಅದು ಮೇಲೆ ಆ ಮಸಾಲನೆಲ್ಲ ಈ ಥರ ಹಾಕ್ಕೊಂಡ್ರೆ ಅದು ಎಗ್ಗು ತುಂಬ ಚೆನ್ನಾಗಿ ಎಲ್ಲ ಮಸಾಲೆನ ಇಟ್ಕೊಳ್ಳುತ್ತೆ. ಮತ್ತು ಅದನ್ನು ಈ ರೀತಿ ಉಲಟು ಪಲಟಾಗಿ ಬೇಯಿಸ್ಕೊಳ್ಳೋಣ. ಆ ರೀತಿ ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ತುಂಬ ಟೇಸ್ಟಿಯಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಮುಗೀತು. ಇದು ರೆಡಿ ಆಯ್ತು. ಈಗ ಸೊ ಕುಕ್ಕರ್ ತಣ್ಣಗಾಗಿದೆ. ಈಗ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಉದುರಾಗಿ ಚೆನ್ನಾಗಾಗಿದೆ ಇದು. ಸೊ ನಾನೀಗ ಇಲ್ಲಿ ಡಿಶ್ ಔಟ್ ಮಾಡ್ತಾ ಇದ್ದೀನಿ. ಸೊ ಇದು ಶುಗರ್ ಪೇಷಂಟ್ನವರಿಗೆ, ಹಾರ್ಟ್ ಡಿಸೀಸ್ನವರಿಗೆ, ಥೈರಾಯ್ಡ್ನವರಿಗೆ ತುಂಬ ಒಳ್ಳೆ ಫುಡ್ ಇದು. ಸೊ ಇದು ಡಿಸೀಸ್ ಬಂದವರು ಅಷ್ಟೇ ತಿನ್ನಬೇಕು ಅಂತ ಇಲ್ಲ, ಹೆಲ್ತಿಯವರು ಸಹ ತಿನ್ಬೋದು. ಅದರಲ್ಲೂ ಮೇಯ್ನ್ ಆಗಿ ಸ್ಟೂಡೆಂಟ್ಸ್ಗಳಿಗಂತೂ ತುಂಬ ಒಳ್ಳೆ ಫುಡ್ಡು. ಅವರಿಗಂತೂ ಈ ಥರದ ಫುಡ್ನ ಮಾಡಿಕೊಡಿ. ಶುಗರ್ನವರಿಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಈ ರೀತಿ ಮಿಲೆಟ್ಸ್ ಫುಡ್ ತಿನ್ನೋದ್ರಿಂದ ಅವರಿಗೆ ಬೇಗ ಹೊಟ್ಟೆ ಹಸಿವು ಆಗೋದಿಲ್ಲ, ಯಾವಾಗಲೂ ಹೊಟ್ಟೆ ತುಂಬ್ದಂಗಿರುತ್ತೆ. ಸೊ ಅವ್ರು ಈ ಥರದ ಫುಡ್ಡು ತಿನ್ನಲೇಬೇಕು. ಯಾಕಂದರೆ ಇದರಲ್ಲಿ ತುಂಬ ಹೈ ಪ್ರೋಟೀನ್ ಇರುತ್ತೆ. ಹಾಗಾಗಿ ಅವರಿಗೆ ಹೊಟ್ಟೆ ಹಸಿವು ಬೇಗ ಆಗೋಲ್ಲ. ವಾರಕ್ಕೆ 1-2 ಸತಿನಾದರೂ ಈ ರೀತಿ ಅಡುಗೆ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಹೀಗೆ ನಗ್ನಗ್ತಾ ಇರೋಣ. ಟೇಕ್ ಕೇರ್. ಬಾಯ್.